ಸರ್, ನಮ್ಮಲ್ಲಿ ಡೇ ವಿತ್ ಲೀಡರ್ ಅನ್ನೋ ಕಾರ್ಯಕ್ರಮದಲ್ಲಿ ಇವತ್ತು ಆಂಜನೇಯ ಅವರನ್ನ ನೋಡ್ತಾ ಇದ್ದೀವಿ. ಅವರ ಇವತ್ತಿನ ದಿನದ ಕಾರ್ಯವೈಖರಿಗಳ ಬಗ್ಗೆ ಒಂದು ತೋರಿಸ್ತಕ್ಕಂಥದ್ದು, ಜನತೆಗೆ ತೋರಿಸ್ತಕ್ಕಂಥದ್ದು. ನೀವು ಅವರನ್ನ ಸುಮಾರು ವರ್ಷಗಳಿಂದ ನೋಡಿದ್ದೀರಿ, ಅವರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಈಗ ಮೊದಲೇದು ನನ್ನ ಕ್ಷೇತ್ರಕ್ಕೆ ಮೊದಲೇ ಬಾರಿ ಅವ್ರು ಬರ್ತಾ ಇದ್ದಾರೆ. ಹಾಗೆ ನನಗೆ ಭಾಳ ಸಂತೋಷ ಆಗಿದೆ. ಖುದ್ದಾಗಿ ನಾನು ಆ್ಯಕ್ಚುಲಿ ಇವತ್ತು ಬೆಂಗಳೂರಲ್ಲಿರಬೇಕು, ಆದರೆ ಮೊದಲೇ ಬಾರಿ ಬರ್ತಾ ಇದ್ದಾರೆ ನಮ್ಮ ಶಿಷ್ಯರವರು. ಎರಡನೇದು, ಅವರು ನನಗೆ ಹೇಳಿದರು ನಮ್ಮ ಸಿದ್ಧಿ ಜನಾಂಗ ಇರ್ಬೋದು, ನಮ್ಮ ಪರಿಶಿಷ್ಟ ಜನಾಂಗ, ಅವರು ಹೇಳಿದರು ಸಾಹೇಬ್ರೆ ಒಂದು 5 ಮೀಟರ್ ಬಂದು ಹೋಗ್ಬೇಕಂತ. ಅದಕ್ಕಿಂತ ಹೆಚ್ಚು ಅವರು ಇವತ್ತು ಬಂದಿದ್ದಾರೆ. ಈ ಭಾಗದಲ್ಲಿ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮುಖ್ಯವಾಗಿ ಸಿದ್ಧಿ ಜನಾಂಗ, ಇವ್ರ ಸ್ಥಿತಿಗತಿ ಪರಿಸ್ಥಿತಿ ನೋಡಿ ಸರ್ಕಾರದ ಹಲವಾರು ಯೋಜನೆಗಳು ಇವೆ. ಅದರ ಲಾಭ ಈ ಶೋಷಿತ ವರ್ಗಗಳಿಗೆ ಯಾವ ಪ್ರಕಾರ ಮುಟ್ಸ್ಲಿಕ್ಕೆ ಸಾಧ್ಯ ಆದ ಪರಿಶೀಲನೆ ಮಾಡಿ ಕೆಲವು ಕ್ರಮ ತಗೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಇಲ್ಲೇ ಅದೇನೆ. ಮುಖ್ಯವಾಗಿ ಆಂಜನೇಯವ್ರು ನನಗೆ ಎಷ್ಟೋ 20-25 ವರ್ಷ ಆಯಿತು ಅವರದ್ದು ಪರಿಚಯ. ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಹಲವಾರು ರೀತಿಯಿಂದ ನೋಡ್ತಾ ಬಂದಿದ್ದೇನೆ. ಅವನ ಜೀವನದಲ್ಲಿನೂ ಹೇರ್ ಫೇರು ಎಲ್ಲ ಆಗ್ತಾ ಬಂದಿದೆ. ಗೆದ್ದಿದ್ದಾನೆ, ಸೋತಿದ್ದಾನೆ, ಅದು ನಡೆಯುವುದು ಪ್ರಜಾಪ್ರಭುತ್ವದಲ್ಲಿ, ಅದು ನಡೀತದೆ. ಆದರೆ ಇವತ್ತು ಆ ವಿಚಾರ ಮಾಡಬೇಕು, ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಅದು ಬ್ಯಾಕ್ವರ್ಡ್ ಬರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಯಾರು ಬರ್ಬೋದು, ಅವರ ಸರ್ವಾಂಗೀಣ ಅಭಿವೃದ್ಧಿ, ಅವರೆಲ್ಲ ವಾಸ ಮಾಡ್ತಾರೆ ಅಲ್ಲಿ ಆ ಮೂಲಭೂತ ಸೌಕರ್ಯಗಳು ಮತ್ತು ಶಿಕ್ಷಣ, ತರಬೇತಿ, ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಈ ಜನಾಂಗಕ್ಕೆ ಸಂಪನ್ನ ಮಾಡುವ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳ ವಿಶ್ವಾಸಕ್ಕೂ ಅವರು ಪಾತ್ರ ಆಗಿದ್ದಾರೆ. ಹಾಗಾಗಿ ಆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿ ಒಂದು ಗುಣ ಏನದೆ ಅಂದರೆ, ಭಾಳ ಇಂಪಾರ್ಟೆಂಟ್ ಆಗಿ ಏನಂದರೆ ಯಾವ ಚಟ ಇಲ್ಲ ಅವ್ರಿಗೆ. ಆಡಳಿತದಲ್ಲಿ ಯಾವ ಪ್ರಕಾರ ಆಡಳಿತ ನಡೆಸಬೇಕಂತ ಗೊತ್ತು. ಮತ್ತೊಂದು ನಾವು ಒಳ್ಳೆ ಗುಣ ನೋಡಿದೆ ಅಂದರೆ, ಕ್ಯಾಬಿನೆಟ್ದಲ್ಲಿ ಹೆದರುದು ನಾವು ಏನು ಹೇಳಬೇಕಾದ್ರೆ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ, ಹಿಂಗೆ ಆಗಬೇಕು ಅಂತ. ಕೆಲವು ಜನ ಮುಖ್ಯಮಂತ್ರಿಗಳಿಗೆ ನಮ್ಮಂಥ ಹಿರಿಯ ಮಂತ್ರಿಗಳು ನೋಡಿ ಸುಮ್ಮನೆ ಕೊಡ್ತಾವೆ. ಇವ್ರು ಹಾಗಲ್ಲ, ನನ್ನ ಇಲಾಖೆಗೆ ಏನಾಗಬೇಕು ಅಥವಾ ಬೇರೆ ವಿಷಯಗಳು ಬಂದಾಗೂ ಸಹ ಎಲ್ಲೆಲ್ಲಿ ವಿಷಯಗಳು ಬರ್ತಾವೆ, ಬಡವ್ರ ಬಗ್ಗೆ, ರೈತರ ಬಗ್ಗೆ, ಕೂಲಿಕಾರ ಬಗ್ಗೆ, ಪರಿಜಾತಿ ಇವ್ರ ಬಗ್ಗೆ, ಆವಾಗ ಭಾಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ಕೊಡ್ತಾರೆ. ಇದು ಒಳ್ಳೆಯ ಗುಣ, ಇದು ಇರಬೇಕು. ಹಾಗಾಗಿ ನಾನು ದೇವರಲ್ಲಿ, ನಮ್ಮ ತುಳಜಾ ಭವಾನಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವ್ರ ಕುಟುಂಬಕ್ಕೆ, ಅವ್ರಿಗೆ ಮಕ್ಕಳು ಒಳ್ಳೆಯ ಆರೋಗ್ಯ, ಆಯುಷ್ಯ ಕೊಟ್ಟು ಇನ್ನೂ ಅವರು ಜೀವನದಲ್ಲಿ ಬೆಳೀಲಿ. ಸಮಾಜದ ಸೇವೆ, ರಾಷ್ಟ್ರದ ಸೇವೆ ಇನ್ನೂ ಹೆಚ್ಚು ಆಗಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ವೆಂಕಟನವರು ಬಂದಿದ್ದಾರೆ, ಅವರು ಭಾಳ ಒಳ್ಳೆಯ ಅಧಿಕಾರಿಗಳು. ಹಾಗಾಗಿ ಮುಖ್ಯಮಂತ್ರಿ ಪುನಃ ಅವ್ರಿಗೆ ಈ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಆ್ಯಸ್ ಅಡ್ವೈಸರ್ ಆಗಿ. ನಮ್ಮ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡಿ ಬಹಳಷ್ಟು ಅಭಿವೃದ್ಧಿಗೆ ಅವರು ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೂ ಬಂದಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆ ಆರೋಗ್ಯ ಅವಶ್ಯ ತುಜಾವನ್ನು ಕೊಟ್ಟು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರು ನಾನು ಪ್ರಾರ್ಥನೆ ಮಾಡ್ತೇನೆ. ಸದ್ಯ ಈಗ ಸಮಯ 12:30 ಬೆಳಗ್ಗೆಯಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಂಥ ಸಚಿವ ಆಂಜನೇಯ
ಸದ್ಯ ಉತ್ತರ ಕನ್ನಡ ಜಿಲ್ಲೆಯ ಏನು ವಾಡಸಿದ್ದಿ ಗ್ರಾಮದಲ್ಲಿರ್ತಕ್ಕಂಥ ಸಿದ್ದಿ ಜನಾಂಗದವರು ಏರ್ಪಡಿಸಿರ್ತಕ್ಕಂಥ ಸಮಾರಂಭವೊಂದರಲ್ಲಿ ಭಾಗಿಯಾಗಿದ್ದಾರೆ. ಏನು ಉತ್ತರ ಕನ್ನಡ ಜಿಲ್ಲೆಯ ವಾಡ ಗ್ರಾಮದಲ್ಲಿ ಸಿದ್ದಿ ಜನಾಂಗದವರು ಏರ್ಪಡಿಸಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಚಿವ ಆಂಜನೇಯ ಅವರು ಈಗ ಆ ಕಾರ್ಯಕ್ರಮದ ಬಿಡುವಿನಲ್ಲಿ ಒಂದು ಮಧ್ಯಾಹ್ನದ ಊಟವನ್ನು ಸೇವನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನರ ಸಮಸ್ಯೆಗಳು ಅವರಿಗೆ ಕೊಟ್ಟಂತ ಮನವಿ ಪತ್ರಗಳಿಗೆ ಏನೆಲ್ಲ ಆಲಿಸಿದ್ದಾರೆ, ಏನೆಲ್ಲ ಮನವಿಯನ್ನು ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದನೇ ಒಂದು ಮಾಹಿತಿ ತಿಳಿದುಕೊಳ್ಳೋಣ. ಸರ್, ಬೆಳಗ್ಗೆಯಿಂದ ನಾವು ನಿಮ್ಮ ಜೊತೆಲಿದ್ವಿ. ನೀವು ಬೆಳಗ್ಗೆ ತಿಂಡಿ ಆಯಿತು, ನಂತರ ಏನು ದೇಶಪಾಂಡೆ ಅವರ ವಿದ್ಯಾಸಂಸ್ಥೆಗಳಿಗೆ ಸಹ ಭೇಟಿ ಕೊಟ್ಟಿದ್ರಿ. ನಂತರ ಏನಿಲ್ಲಿ ವಾಡ ಗ್ರಾಮದಲ್ಲಿ ಇದ್ದಂಥ ಸಿದ್ದಿ ಜನಾಂಗದ ಒಂದು ಕಾರ್ಯಕ್ರಮ ಬಂದಿದ್ದೀರಿ. ಮತ್ತೆ ಇವತ್ತಿನ ದಿನಚರಿಯಲ್ಲಿ ಇವತ್ತೇ ನೀವು ಇಲ್ಲಿ ಒಂದು ಗ್ರಾಮ ವಾಸ್ತವ್ಯನ ಸಹ ಹೂಡ್ತಾ ಇದ್ದೀರಿ. ಈಗ ಏನು ಮಧ್ಯಾಹ್ನ 12:30 ಸತತ ಒಂದು 2.5 ಗಂಟೆಗಳ ಕಾಲ ಈಗ ಅವರ ಜೊತೆಯಲ್ಲಿ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ರಿ. ಏನು ಅನಿಸ್ತಾ ಇದೆ ಸರ್ ಅವರ ಸಮಸ್ಯೆಗಳು? ನೀವು ಸಾಕಷ್ಟು ಅವ್ರಿಗೆ ಒಂದು ಸರ್ಕಾರದ ಸೌಲಭ್ಯಗಳನ್ನು ಕೊಟ್ಟಿದ್ದೀರಾ. ಈಗ ಅವರೆಲ್ಲ ಅರಣ್ಯ ವಾಸಿಗಳು, ಟ್ರೈಬಲ್ ಜನಾಂಗ, ಸಿದ್ದಿ ಜನಾಂಗ ಕಾಡಿನಲ್ಲಿ ವಾಸ ಮಾಡ್ತಾರೆ. ಅವರು ಅಲ್ಪ ಸ್ವಲ್ಪ ಭೂಮಿಯನ್ನು ಉಳುಮೆ ಮಾಡ್ಕೊಂಡಿದ್ದಾರೆ ಕಾಡಿನಲ್ಲಿ. ಆ ಭೂಮಿಯನ್ನು ಅವರಿಗೆ ಮಾಡಬೇಕು, ಭೂಮಿಯ ಮಾಲೀಕರನ್ನಾಗಿ ಮಾಡಬೇಕು. ಅದಕ್ಕಾಗಿ ಕೇಂದ್ರ ಸರ್ಕಾರ ಒಳ್ಳೆಯ ಒಂದು ಕ್ರಾಂತಿಕಾರಕವಾದಂಥ ಒಂದು ಕಾಯ್ದೆ ಇದೆ.